ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ವೈಶಾಖ ಮಾಸದಲ್ಲಿ ಬರುವಂತಹದ್ದು ಇನ್ನೂ 2 ಹಬ್ಬಗಳು. ಸಾಮಾನ್ಯವಾಗಿ ಭಾರಿ ದೊಡ್ಡ ಹಬ್ಬ ಅಂತಲ್ಲ, ಆದರೂ ಈ ಬಗ್ಗೆ ಮಾಹಿತಿ ಇರಲಿ ಅಂತ ಈ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ವೈಶಾಖ ಶುಕ್ಲ ಸಪ್ತಮಿಯಂದು ಗಂಗೋತ್ಪತ್ತಿ. ಜಹ್ನು ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹೊರಬಿಟ್ಟು ಗಂಗೆಯು ಜಾಹ್ನವಿಯಾಗಿ ಆವಿರ್ಭವಿಸಿದಂತಹ ಈ ದಿನ. ಹರಿದ್ವಾರದಲ್ಲಿ ವಿಜೃಂಭಣೆಯಿಂದ ಇಂದು ಗಂಗಾ ಪೂಜೆ ನಡೆಯುತ್ತದೆ. ಅನುಕೂಲ ಇದ್ದವರು ತಮ್ಮ ತಮ್ಮ ಮನೆಯಲ್ಲೂ ಕೂಡ ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ಹರಿದ್ವಾರದಿಂದ ಅಥವಾ ಕಾಶಿಯಿಂದ ತಂದಂತಹ ಗಂಗೆ ತೀರ್ಥ ಇದ್ದರೆ ಅದಕ್ಕೆ ಹಾಕಿ ರಂಗೋಲಿಯ ಮೇಲೆ ಆ ಕಲಶವನ್ನಿಟ್ಟು ಮಂಗಲ ದ್ರವ್ಯಗಳಿಂದ ಅರ್ಚಿಸಿ ಪೂಜಿಸುವಂತಹದ್ದು ಪುಣ್ಯಪ್ರದ. ಗಂಗಾ ಪ್ರಾರ್ಥನೆ ಆ ಸಮಯದಲ್ಲಿ ಹೀಗಿದೆ: ವಿಷ್ಣೋ ಸಂಗತಿಕಾರಿಣಿ ಹರಜಟಾಟ ವಿಚಾರಿಣಿ ಪ್ರಾಯಶ್ಚಿತ್ತ ನಿವಾರಣಿ ಜಲಕಣೈ ಪುಣ್ಯೌಘ ವಿಸ್ತಾರಿಣಿ ಭೂಭೃತ್ಕಂದರಧಾರಿಣಿ ನಿಜಜಲೇ ಮಜ್ಜಜ್ಜನೋತ್ತಾರಿಣಿ ಶ್ರೇಯ ಸ್ವರ್ಗ ವಿಹಾರಿಣಿ ದಿಶತು ನೋ ಗಂಗಾ ಮನೋಹಾರಿಣಿ. ಇನ್ನು ವೈಶಾಖ ಶುಕ್ಲ ದಶಮಿಯಂದು ಭಗವಂತ ಶ್ರೀನಿವಾಸ ತಾನು ಪದ್ಮಾವತಿಯೊಂದಿಗೆ ಕಲ್ಯಾಣ ಆದಂತಹ ದಿನ ಪುರಾಣಗಳು ಹೇಳ್ತವೆ. ಈ ದಿನ ತಿರುಮಲದಲ್ಲಿ ವಿಶೇಷವಾಗಿ ಕಲ್ಯಾಣೋತ್ಸವವು ನಡೆಯುವಂಥದ್ದು. ಈ ದಿನ ಶ್ರೀನಿವಾಸ ಕಲ್ಯಾಣದ ಕಥೆಯ ಪಠನ ಶ್ರವಣಗಳು ಹೆಚ್ಚು ಶ್ರೇಯಸ್ಕರ ಮತ್ತು ನಿತ್ಯ ಪೂಜೆಯಲ್ಲಿ ಆ ವೆಂಕಟೇಶ ಸ್ತೋತ್ರವನ್ನು ಪಠಿಸಿ ಅರ್ಚಿಸುವಂತಹ ಪದ್ಧತಿ ಕೆಲವೆಡೆ ಇದೆ. ಇನ್ನೊಂದು ವಿದ್ಯಾಮಾನ್ಯರ ಆರಾಧನೆ ವೈಶಾಖ ಶುದ್ಧ ದಶಮಿಯಂದು. ಅತ್ಯಂತ ಆದಂತಹ ದೊಡ್ಡ ಜ್ಞಾನಿಗಳು ಪಲಿಮಾರು ಮತ್ತು ಭಂಡಾರಕೇರಿ ಉಭಯ ಮಠಾಧೀಶರಾಗಿರತಕ್ಕಂತಹ ಹಾಗೂ ನಮ್ಮ ಗುರುಗಳು ವಿಶ್ವೇಶತೀರ್ಥರೇ ಮೊದಲಾದಂತಹ ಶ್ರೇಷ್ಠ ಜ್ಞಾನಿಗಳನ್ನು ಲೋಕಕ್ಕೆ ನೀಡಿದಂತಹ ಮಹಾ ತಪಸ್ವಿಗಳು, ದೊಡ್ಡ ಜ್ಞಾನಿಗಳು. ಇವರು ವೈಶಾಖ ಶುದ್ಧ ಏಕಾದಶಿಯಂದು ವೃಂದಾವನಸ್ಥರಾಗ್ತಾರೆ. ಇವರ ಮೂಲ ಬೃಂದಾವನ ಪಡುಬಿದ್ರಿಯ ಪಲಿಮಾರಿನಲ್ಲಿದ್ದು, ಮೃತ್ತಿಕಾ ವೃಂದಾವನ ಭಂಡಾರಕೇರಿಯಲ್ಲೂ ಹಾಗೂ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲೂ ಕೂಡ ಇದೆ. ಅವರ ಆರಾಧನೆ ದ್ವಾದಶಿಯಂದು. ಅನವದ್ಯಾತ್ಮ ಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ವರಂ ವಿದ್ಯಾಮಾನ್ಯ ಮುನಿಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ಇನ್ನು ಇದರ ಒಟ್ಟಿಗೆ ಇನ್ನೊಂದು ಹಬ್ಬ ವೈಶಾಖ ಶುದ್ಧ ದ್ವಾದಶಿಯಂದೇ ಬರುವಂತಹದ್ದು ಭಗವಂತ ವೇದವ್ಯಾಸನಾಗಿ ಅವತಾರ ಮಾಡಿರತಕ್ಕಂತಹ ದಿನ. ಜಗತ್ತಿನ ಎಲ್ಲ ಸಾಹಿತ್ಯ ಮೂಲಗಳು ಕೂಡ ವ್ಯಾಸರಿಂದ ಪ್ರಭಾವಿತ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಎಂಬ ಮಾತು ಕಾವ್ಯದಲ್ಲೂ ಬರ್ತದೆ. ವ್ಯಾಸರು ಚಿರಂಜೀವಿಯಾಗಿ ಇಂದಿಗೂ ಕೂಡ ಮಧ್ವರಿಗೂ ಕೂಡ ಪಾಠವನ್ನು ಹೇಳ್ತಾ ಇರುವಂತಹದ್ದು ಅದೃಶ್ಯ ಬದರಿಯಲ್ಲಿ. ಒಂದು ವೇಳೆ ವ್ಯಾಸರು ಅವತಾರ ಮಾಡದೇ ಇದ್ದರೆ ಇವತ್ತು ಯಾವ ಪುರಾಣ ಇತಿಹಾಸಗಳು ಕೂಡ ಇರ್ತಾ ಇರಲಿಲ್ಲ. ಗೌತಮಸ್ಯ ಋಷೇ ಶಾಪಾತ್, ಗೌತಮರ ಶಾಪದಿಂದ ಎಲ್ಲ ಮೂಲಗಳು ಕೂಡ ನಷ್ಟ ಆಗ್ತದೆ ಲೋಕದಲ್ಲಿ. ಆವಾಗ ಭಗವಂತನಲ್ಲಿ ದೇವತೆಗಳು ಪ್ರಾರ್ಥಿಸಿದಾಗ ತಾನು ವೇದವ್ಯಾಸನಾಗಿ ಅವತರಿಸಿ 18 ಪುರಾಣಗಳು ಇತಿಹಾಸಗಳು ಎಲ್ಲ ವೇದಗಳನ್ನು ವಿಭಾಗ ಮಾಡಿದ್ದು, ಬ್ರಹ್ಮಸೂತ್ರಾದಿಗಳ ರಚನೆ, ಭಾಗವತಾದಿಗಳ ರಚನೆ ಇವುಗಳನ್ನೆಲ್ಲ ಮಾಡಿ ಲೋಕಕ್ಕೆ ಜ್ಞಾನವರ್ಗವನ್ನು ತೋರಿರತಕ್ಕಂತಹ ದೊಡ್ಡ ಜ್ಞಾನರೂಪ ವೇದವ್ಯಾಸರದ್ದು.
ಈ ದಿನ ವೇದವ್ಯಾಸರನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು, ಆರಾಧನೆ ಮಾಡಬೇಕು, ಅವರ ಸ್ಮರಣೆ ಮಾಡಬೇಕು, ಅವರ ಕೃತಿಗಳನ್ನು ಅಧ್ಯಯನ ಮಾಡಬೇಕು. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಇದು ಹರಿವಂಶದಲ್ಲಿ ಬರುವಂತಹ ಈ ಶ್ಲೋಕ. ಇನ್ನು ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ತೀರ್ಥ ಪ್ರಬಂಧದಲ್ಲಿ ಬರುವಂತಹ ವೇದವ್ಯಾಸರ ಶ್ಲೋಕ. ಇವುಗಳನ್ನೆಲ್ಲ ಯಥಾಶಕ್ತಿಯಾಗಿ ಚಿಂತನೆ ಮಾಡುತ್ತಾ ವೇದವ್ಯಾಸರ ವಿಶೇಷವಾಗಿ ಉಪಾಸನೆ ನಡೆಸುವಂತಹದ್ದು ಪುಣ್ಯಪ್ರದ ಮತ್ತು ಜ್ಞಾನಪ್ರದ. ಶ್ರೀಕೃಷ್ಣಾರ್ಪಣಮಸ್ತು.